Hello, Makle. Welcome to Simplified Minds. So, Makle, in this video, we'll discuss quickly the moving charges and magnetism most important questions. ನೋಡಿ ಇದರಲ್ಲಿ ಬರೀ ಥಿಯರಿ ಕ್ವಶನ್ಸ್ ಬರುತ್ತೆ. ಸೊ ನೀವು ಇಲ್ಲಿವರೆಗೂ ಯಾವುದೇ ಪಿ ಯು ಚೆಕ್ ಮಾಡಿದೆ ನಿಮಗೆ ನ್ಯೂಮರಿಕಲ್ಸ್ ಬಂದಿಲ್ಲ. ಸೊ ಯೂಶಲಿ 1 ಮಾರ್ಕರ್ ಫಿಲ್ ದ ಬ್ಲಾಂಕ್ MCQs ಎಲ್ಲ ಬರುತ್ತೆ. ವಿಲ್ ಕ್ವಿಕ್ಲಿ ಡಿಸ್ಕಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಆ್ಯಂಡ್ ಸೊ ಆಲ್ರೆಡಿ ಮಕ್ಕಳು ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಮುಗಿಸಿ ಜಸ್ಟ್ ನಾನು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನ್ಯೂಮರಿಕಲ್ಸ್ ಪೆಂಡಿಂಗ್ ಇದೆ, ಡೋಂಟ್ ವರಿ. ನ್ಯೂಮರಿಕಲ್ಸ್ ಐ ವಿಲ್ ಡು ಟುಮಾರೋ ಇಟ್ ಸೆಲ್ಫ್. ಆ್ಯಂಡ್ ಸೊ ನ್ಯೂಮರಿಕಲ್ಸಲ್ಲಿ ಸ್ವಲ್ಪ ಚೇಂಜಸ್ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿ ಈ ವರ್ಷ. ಅದರಿಂದ ಹಾರ್ಟ್ಸ್ ಎಲ್ಲ ಚೆಕ್ ಮಾಡಿ ಐ ವಿಲ್ ಡು ನ್ಯೂಮರಿಕಲ್ಸ್ ಆನ್ ದಿಸ್. ಓಕೆ, ಡು ನಾಟ್ ವರಿ ಆನ್ ದ್ಯಾಟ್ ಮಕ್ಕಳೇ. ಸೊ ಆಸ್ ಆಫ್ ನೌ ಎಲೆಕ್ಟ್ರಿಕ್ ಚಾರ್ಜಸ್, ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ರೇ ಆಪ್ಟಿಕ್ಸ್ ಎಲ್ಲ ಮೇಜರ್ ಚಾಪ್ಟರ್ಸ್ ಕವರ್ ಆಗಿದೆ. ಇದೊಂದು ಮೇಜರ್ ಚಾಪ್ಟರ್, ಇದರಲ್ಲೂ 12 ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಸೊ 12 ಮಾರ್ಕ್ಸ್ ನೀವು ಇಲ್ಲೂ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಈಸಿಯಾಗಿ. ಸೊ ಏನು ಸ್ಟಡಿ ಮಾಡೋಕ್ಕಂದ್ರೆ ಬೇಸಿಕಲಿ ವೆರಿ 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 ಸಿಂಪಲ್. ಸೊ ಫಸ್ಟ್ 5 ಮಾರ್ಕರ್ ಇದಂತೂ ಮೋಸ್ಟ್ ಫಿಕ್ಸ್ಡ್ ಕ್ವಶನ್. ಸೊ ಯೂಶಲಿ ಎವ್ರಿ ಟೈಮ್, ಸೊ 96-97% ಆಫ್ ದ ಟೈಮ್ 2 ಡಿರೈವೇಷನ್ ಇರುತ್ತೆ. 2 ಡಿರೈವೇಷನಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ, ಯಾವ 2 ಡಿರೈವೇಷನು. ಬಟ್ 2022 ಅಲ್ಲಿ ಒಂದು ಸತಿ ಮಾತ್ರ ದೇ ಆಸ್ ಎ ಡಿಫರೆಂಟ್ ಡಿರೈವೇಷನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ರೆಕ್ಟಾಂಗ್ಯುಲರ್ ಲೂಪ್ ಪ್ಲೇಸ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಟ್ಸ್ ವೈ ಮಕ್ಕಳೇ ನಾನು ಏನು ಗೊತ್ತಾ, ನಾನು ಈ ಎಲ್ಲ ಚಾಪ್ಟರ್ಸ್ ಫಿಸಿಕ್ಸ್ ಮಾಡ್ತಾ ಇದ್ನಲ್ವಾ, ಐ ಆಮ್ ಡೂಯಿಂಗ್ ಇನ್ ಎ ಆರ್ಡರ್. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲ್ಲ ಡಿರೈವೇಷನ್ಸು ಕವರ್ ಮಾಡಿಸ್ತಾ ಇದ್ದೀನಿ. ಅದು ತುಂಬ ಕಡಿಮೆ ಟೈಮಲ್ಲಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ವಿತಿನ್ 1.5 hour ಏನೋ ಆಗಿದೆ. ಎಲೆಕ್ಟ್ರಿಕ್ ಚಾರ್ಜಸ್ 1 hour ಆಗಿದೆ. ಪೊಟೆನ್ಷಿಯಲ್ ಐ ಥಿಂಕ್ 1.5 hour ಏನೋ ಆಗಿದೆ. ನಾನು ಹೇಳ್ತಾ ಇರೋದು ರೇ ಆಪ್ಟಿಕ್ಸ್ ನಾನು ಆಲ್ರೆಡಿ ಮುಗಿಸಿದ್ದೀನಿ. ರೇ ಆಪ್ಟಿಕ್ಸ್ ಐ ಥಿಂಕ್ ಅರೌಂಡ್ 1.5 hour ಏನೋ ಆಗಿದೆ. ಅಗೇನ್ 1 hour ನ್ಯೂಮರಿಕಲ್ ಸಪ್ರೇಟ್ ಆಗಿರುತ್ತೆ. ನ್ಯೂಮರಿಕಲ್ಸ್ ಇದ್ದರೆ 1 hour ಎಕ್ಸ್ಟ್ರಾ ಆಗುತ್ತೆ. ಅದಾದಮೇಲೆ ಐ ಥಿಂಕ್ ಆಪ್ಟಿಕ್ಸ್ ಕೂಡ ಐ ಥಿಂಕ್ 1 hour ಮುಗಿಸಿದ್ದೀನಿ. ಎಲ್ಲ ಲೆಕ್ಚರ್ಸ್ನ ಎಂತಕ್ಕೆ ಅಂತೇಳಿ ಯು ಶುಡ್ ನಾಟ್ ಟೇಕ್ ರಿಸ್ಕ್. ಸಮಟೈಮ್ಸ್ ನೀವು ಸಮಟೈಮ್ ಇದೇ ಬರುತ್ತೆ ನಾವು ಇರ್ತೀರಾ, ಬಟ್ ಹೇಳೋಕ್ಕಾಗೋದಿಲ್ಲ. 2022 ಅಲ್ಲಿ ಈ ಥರ ಕ್ವಶನ್ ಕೇಳಿದ್ದಾರೆ. ಅದರಿಂದ ಬಟ್ 95-96% ಟೈಮ್ ಇದನ್ನೇ ಕೇಳ್ತಾರೆ. ಈ 2 ಡಿರೈವೇಷನ್ ನಾನು ಬರೀ ಡಿರೈವೇಷನ್ ಸಪ್ರೇಟಾಗಿ ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿ ಐ ಥಿಂಕ್ 7 to 10 minutes 2 ಡಿರೈವೇಷನ್ ಸಪ್ರೇಟಾಗಿ ಮಾಡಿದ್ದೀನಿ. ಅಲ್ಲಿ ಗಿವ್ ದೋಸ್ ಡಿರೈವೇಷನ್ಸ್ ಆಲ್ಸೋ ಡಿಸ್ಕ್ರಿಪ್ಷನ್, ಆಯಿತಾ. ಅದಾದಮೇಲೆ ಎಂಟೈರ್ ಚಾಪ್ಟರ್ಸ್ ಇಲ್ಲಿವರೆಗೂ ಏನಾಗಿದೆಯೋ ಎಲ್ಲದನ್ನು ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಹವೆವರ್ ಯು ಕ್ಯಾನ್ ಗೋ ಅಂಡ್ ಚೆಕ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್ ಮಕ್ಕಳೇ. ಓಕೆ, ಈ ಥರ. ಸೊ ಇದು 2 ಡಿರೈವೇಷನ್ ತುಂಬಾ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ. ಅದಾದಮೇಲೆ ಕಮಿಂಗ್ ಟು 3 ಮಾರ್ಕರ್ಸ್. 3 ಮಾರ್ಕರ್ಸಲ್ಲಿ ಮೋಸ್ಟ್ಲಿ ನಾನು ನೋಡಿ ಚೆಕ್ ಮಾಡಿದ್ರೆ ಈ ಕನ್ವರ್ಷನ್ಸ್ ತುಂಬ ಇಂಪಾರ್ಟೆಂಟು. ಗ್ಯಾಲ್ವನೋಮೀಟರಿಂದ ಇದಕ್ಕೆ ಕನ್ವರ್ಷನ್ ಮಾಡೋದು, ಆ್ಯಮ್ಮೀಟರ್ ಕನ್ವರ್ಷನ್ಸು ತುಂಬಾ ಇಂಪಾರ್ಟೆಂಟ್. ತುಂಬ ಸತಿ ಕ್ವಶನ್ ಕೇಳಿದ್ದಾರೆ ಇನ್ ಡಿಫ್ರೆಂಟ್ ವೇ. ಅದಾದಮೇಲೆ ಆಂಪಿಯರ್ ಸರ್ಕ್ಯೂಟಲ್ ಲಾ, ಅದು ತುಂಬ ಸತಿ ಕೇಳಿದ್ದಾರೆ. ಅಗೇನ್ ಗ್ಯಾಲ್ವನೋಮೀಟರ್ ಕನ್ವರ್ಷನ್ಸ್. ಬಟ್ ನಿಮ್ಮ 2024 ಮಾಡೆಲ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಐ ಥಿಂಕ್ ದೇ ಆಸ್ಕ್ ಯು ಡಿರೈವ್ ದ ರೇಡಿಯಸ್ ಆಫ್ ಎಕ್ಸ್ಪ್ರೆಷನ್ R = mv/qb. R = mv/q ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ಮೇಲೆ ಕಾಂಪಿಟೇಟಿವ್ ಎಕ್ಸಾಂಪಲ್ ಕ್ವಶನ್ ಬಂದೇ ಬರುತ್ತೆ, CETಲೂ ಬಂದೇ ಬರುತ್ತೆ. R = mv/qb ಅದು ಡಿರೈವೇಷನ್ ಕೇಳಿದ್ದಾರೆ. ಸೊ ಅಫ್ಕೋರ್ಸ್ ಜಾಸ್ತಿ ಪ್ರಾಬಬಿಲಿಟಿ ಬಂದು ಗ್ಯಾಲ್ವನೋಮೀಟರ್ ಟು ವೋಲ್ಟ್ ಮೀಟರ್ ಆ್ಯಂಡ್ ಅಗೇನ್ ಗ್ಯಾಲ್ವನೋಮೀಟರ್ ಟು ಆ್ಯಮ್ಮೀಟರ್, ಅದಾದಮೇಲೆ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಬಟ್ ಕೆಲವೊಂದು ಸತಿ ದೇ ಕ್ಯಾನ್ ಆಲ್ಸೋ ಚೇಂಜ್ ಗೆಟ್ ದ ಡಿರೈವೇಷನ್ ಫಾರ್ R = mv/qb ಅಂತ. ನಿಮ್ಮ ಆ್ಯಸ್ ಪರ್ ದ ನ್ಯೂ ಮಾಡೆಲ್ ನ್ಯೂ ಸಿಲೆಬಸ್ ಪ್ರಕಾರ ದೇ ಡಿಲೀಟೆಡ್ ಸೈಕ್ಲೋಟ್ರಾನ್. ಯೂಶಲ್ ಸೈಕ್ಲೋಟ್ರಾನ್ ಕೇಳ್ತಾ ಇದ್ರು, ಸೈಕ್ಲೋಟ್ರಾನ್ ಆಗಿರಲಿ ಟೊರಾಯ್ಡ್ ಬಗ್ಗೆ ಕೇಳ್ತಾ ಇದ್ರು, ಕೆಲವೊಂದು ಡಿಲೀಟ್ ಎಲ್ಲ ಮಾಡಿದ್ದಾರೆ. ಸೊ ನಾನು ಆ ಕ್ವಶನ್ಸ್ ಡಿಲೀಟ್ ಮಾಡಿದ್ದೀನಿ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಇವೆರಡನ್ನ ಕೇಳ್ಬೋದು ಆ್ಯಕ್ಚುಲಿ. ಅಗೇನ್ ಯೂಶಲಿ ಇದೇ ಥರ ಕ್ವಶನ್ಸ್ ಇರುತ್ತೆ. ಅಗೇನ್ ನೀವೇನು ವರಿ ಮಾಡಿಸ್ಬೇಕಾಗಿಲ್ಲ, ಬಿಕಾಸ್ ಎಂಟೈರ್ ಚಾಪ್ಟರ್ನ ಎವ್ರಿ ಕ್ವಶನ್ನ ಎವ್ರಿ ಥಿಯರಿ ಕ್ವಶನ್ ಕವರ್ ಮಾಡ್ತೀನಿ ವಿತಿನ್ ಮ್ಯಾಕ್ಸಿಮಮ್ 1.5 hour. 1.5 hour ಮ್ಯಾಕ್ಸಿಮಮ್ ಅಲ್ಲಿ ವಿ ಕ್ಯಾನ್ ಕವರ್ ದಿಸ್ ಎಂಟೈರ್ ಚಾಪ್ಟರ್. ಅದಾದಮೇಲೆ ನಂತರ ವೆರ್ ಇಸ್ 2 ಮಾರ್ಕರ್ಸ್ 1 ಮಾರ್ಕರ್ಸ್. ಅಗೇನ್ 1 ಮಾರ್ಕರ್ಸ್ 1 ಫಿಲ್ ದ ಬ್ಲಾಂಕ್ಸ್, 1 FIB, 1 MCQ ಬರುತ್ತೆ ನಿಮ್ಗೆ ಇಲ್ಲಿ. ಆ್ಯಂಡ್ 2 ಮಾರ್ಕರ್ಸ್ ಬಂದಾಗ ಸೇಮ್ ಅದೇ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಮಕ್ಕಳೇ. ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಡಯಾಗ್ರಾಮ್ ಬರೀರಿ. ದೇರ್ ಕ್ಯಾನ್ ಬಿ ಎ ಸ್ಮಾಲ್ ನ್ಯೂಮರಿಕಲ್ ಆಲ್ಸೋ ದೇ ಕ್ಯಾನ್ ಆಸ್ಕ್ ಫಾರ್ 2 ಮಾರ್ಕರ್ಸ್. ಲೈಕ್ ಗ್ಯಾಲ್ವನೋಮೀಟರ್ ಕನ್ವರ್ಷನ್ ಮೇಲೆ 2 ಮಾರ್ಕರ್ ನ್ಯೂಮರಿಕಲ್ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಆ ಪರ್ಪೆಂಡಿಕ್ಯುಲರ್ ಫೀಲ್ಡ್ಸ್ ಮೇಲೆ ಕೇಳ್ಬೋದು. R = mv/qb ಮೇಲೆ ಸಿಂಪಲ್ ಫಾರ್ಮುಲಾ, ಅಂದರೆ ಏನು ಆ ಥರ ದೊಡ್ಡ ನ್ಯೂಮರಿಕಲ್ ಸಿಂಪಲ್ ನ್ಯೂಮರಿಕಲ್ ಕೇಳ್ಬೋದು. ಅದಾದಮೇಲೆ ನಂತರ ಇದು ಕಾನ್ಸೆಪ್ಟ್ ಕ್ವಶನ್ಸ್ ಕೆಲವೊಂದು ಸತಿ ಈವನ್ ನೀವು. ಸೊ ಇಫ್ ಯು ಸಿ ಡಿಫ್ರೆಂಟ್ ಕ್ವಶನ್ಸ್, ಸೊ ದಿಸ್ ಅ ರೈಟ್ ಎಕ್ಸ್ಪ್ರೆಷನ್ ವಿತ್ 2. ಓಕೆ ನೋಡಿ, ಕೆಲವೊಂದು ಸತಿ ಇಲ್ಲಿ ನೋಡಿ 2024 ನಿಮ್ಮ ಮಾಡೆಲ್ ಪೇಪರಲ್ಲಿ ರೈಟ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್, ಗಿವ್ ದ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲ್ ಕಂಡಕ್ಟರ್ಸ್. ಅಂದರೆ ಕಾನ್ಸೆಪ್ಷಲ್ ಬಂದಾಗ ವಿಲ್ ಕೀಪ್ ಚೇಂಜಿಂಗ್. ಲೈಕ್ ಇದು ಆ್ಯಕ್ಚುಲಿ 5 ಮಾರ್ಕ್ ಕ್ವಶನ್. ಬಟ್ ಬರೀ ನೀವು ಫಾರ್ಮುಲಾ ಬರೆದ್ಬಿಟ್ಟು ಅದಕ್ಕೆ ನೀವು ಎಕ್ಸ್ಪ್ರೆಷನ್ ಅಂದರೆ
ಎರಡು ಸೇಮ್ ಹೋದರೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ವೆರಿ ನೈಸ್ ಕ್ವಶನ್. ದಟ್ಸ್ ವೈ ನಾನು ಯಾವತ್ತೂ ಹೇಳ್ತೀನಿ, ಯು ಟು ಆಲ್ವೇಸ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಅರ್ಥ ಆದರೆ ಸಾಕು, ಯು ಕ್ಯಾನ್ ಆಲ್ವೇಸ್ ಗೆಟ್ ದ ಆನ್ಸರ್ಸ್ ವೆರಿ ಈಸಿಲಿ ಮಕ್ಕಳು. ದಿಸ್ ಆರ್ ದ ವೆರಿ ಡಿಫ್ರೆಂಟ್ ಕ್ವಶನ್ಸ್ ಐ ಗಿವನ್. ಆ್ಯಂಡ್ ಇಲ್ಲಿ ನೋಡಿ ಕ್ವಶನ್ನು, ಎವ್ರಿ ಟೈಮ್ ದಿಸ್ ವಾಸ್ ಗ್ಯಾಲೋಮೀಟರ್ ಟು ಕನ್ವರ್ಟ್ as ammeter, write 2 reasons to show galvanometer such as cannot be used as ammeter. ಗ್ಯಾಲೋಮೀಟರ್ ಆಮೀಟರ್ ಕನ್ವರ್ಷನ್ ಕೇಳ್ತಾರೆ, ಅದ್ರ ಜೊತೆಯಲ್ಲಿ ಗಿವ್ ದ ಮೆಥಡ್ ಆಫ್ ಕನ್ವರ್ಟಿಂಗ್. ಯೂಶಲಿ ಎವ್ರಿ ಟೈಮ್ ಮೆಥಡ್ ಆಫ್ ಕನ್ವರ್ಟಿಂಗ್ ಕೊಡ್ತಾ ಇದ್ರು. ಇಲ್ಲಿ ನೋಡಿ ಗ್ಯಾಲೋಮೀಟರ್ನ ಅದರಿಂದ ಹೇಳೋದು ಎಂದಕ್ಕೆ ಅಂದರೆ, ಡೆಫಿನೆಟ್ಲಿ ವೆನ್ ಇಟ್ ಕಮ್ಸ್ ಟು ಇಂಪಾರ್ಟೆಂಟ್ ಕ್ವಶನ್ಸ್, ನೀವು ಡೆಫಿನೆಟ್ಲಿ 5 ಮಾರ್ಕರ್ಗೆ 2 ಡಿರೈವೇಷನ್ ಬರುತ್ತಾ, ಅವೆರಡು ಮೋಸ್ಟ್ ಇಂಪಾರ್ಟೆಂಟು. ಬಟ್ ದೇರ್ ಕ್ಯಾನ್ ಬಿ ಸ್ಲೈಟ್ ಚಾನ್ಸಸ್ ಬೇರೆಯವ್ರನ್ನ ಕೇಳ್ಬೋದು. 3 ಮಾರ್ಕರ್ಸ್ಗೆ ಮೋಸ್ಟ್ಲಿ ಗ್ಯಾಲೋಮೀಟರ್ ಟು ಆಮೀಟರ್ ಕನ್ವರ್ಷನ್ಸು, ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟು. ಬಟ್ ಅಗೇನ್ ನೋಡಿ ಸ್ವಲ್ಪ ಟ್ವಿಸ್ಟ್ ಕೂಡ ಚೇಂಜ್ ಮಾಡ್ಬೋದು, ಸ್ವಲ್ಪ ಚೇಂಜಸ್. 2 ಮಾರ್ಕರ್ಸ್ಗೆ ಸೇಮ್ ಅಗೇನ್ ಆಮೀಟರ್, ಗ್ಯಾಲೋಮೀಟರ್, ಸ್ಮಾಲ್ ನ್ಯೂಮರಿಕಲ್ಸ್. ಸೊ ಸಿಮಿಲರ್ ಕ್ವಶನ್ಸ್ ರಿಪೀಟ್ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಬಟ್ ಸ್ಲೈಟಾಗಿ ಚೇಂಜು ಮಾಡ್ಬೋದು. ಬಟ್ ಆಸ್ ಐ ಟೋಲ್ಡ್ ಯು, ಡು ನಾಟ್ ವರಿ, ಈ ಎಂಟೈರ್ ಚಾಪ್ಟರ್ನ ಮ್ಯಾಕ್ಸಿಮಮ್ 1.5 ಅವರ್ಸಲ್ಲಿ ನಾನು ಎಲ್ಲ ಮುಗಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಯು ಕ್ಯಾನ್ ಗೋ ಆ್ಯಂಡ್ ಸ್ಟಡಿ. ಓಕೆ, ಅದರಿಂದ ದಟ್ಸ್ ಐ ಆಲ್ವೇಸ್ ಸಜೆಸ್ಟ್, ಯಾರು 70 ಟಾರ್ಗೆಟ್ ಮಾಡ್ತಾ ಇದ್ರು, ಯು ಹ್ಯಾವ್ ಟು ಗೋ ಇನ್ ಆರ್ಡರ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಈವನ್ 1 ಮಾರ್ಕರ್ಸ್ ಕೂಡ ನೀವು ಆರಾಮ ಮಾಡ್ಬೋದು ಮಕ್ಕಳು, ಸಿಮಿಲರ್ ಟೈಪ್ ಆಫ್ ಕ್ವಶನ್ ಬರುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಸೊ ಮೋಸ್ಟ್ಲಿ ನೆಕ್ಸ್ಟ್ ನಾನು ಐ ವಿಲ್ ಬಿ ಡೂಯಿಂಗ್ ದ ಮೆಜಾರಿಟಿ ಆಫ್ ದ ಪೋರ್ಷನ್ಸ್ ಎಲ್ಲ ಮೂವಿಂಗ್ ಚಾರ್ಜ್ ಆಗಿಬಿಟ್ರೆ ಮೇಜರ್ ಚಾಪ್ಟರ್ಸ್ ಎಲ್ಲ ಮುಗಿಯುತ್ತೆ. ಸೊ ಐ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ಸೆಮಿ ಕಂಡಕ್ಟರ್ ಡಿವೈಸಸ್, ಬಿಕಾಸ್ ಅದರಲ್ಲಿ ಮತ್ತೆ ಜಾಸ್ತಿ ಮಾರ್ಕ್ಸ್, 9 ಮಾರ್ಕ್ಸ್. ಇದೊಂದು ಮುಗಿದ್ಬಿಟ್ರೆ ಬೇರೆ ಚಾಪ್ಟರ್ಸ್ ಎಲ್ಲ ಸಣ್ಣ ಮಾರ್ಕ್ಸ್ಗಳು, 8 ಮಾರ್ಕ್ಸ್, 6 ಮಾರ್ಕ್ಸ್ ಎಲ್ಲ, ಅದೆಲ್ಲ ಒನ್ ಶಾರ್ಟಲ್ಲಿ ಮಾಡಿ ಮುಗಿಸಾಕ್ಬೋದು ನಾವು. ವೆರಿ ವೆರಿ ಈಸಿ ಮಕ್ಕಳೇ. ಫಿಸಿಕ್ಸ್ ಇಸ್ ವೆರಿ ಈಸಿ and you will score extremely good marks in physics, don't worry. Okay, and that's it. See you in the concept videos. Bye bye, take care.